ನಿನ್ನೆ ಏನಾಗಿದೆ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. 11 ಜನರು ಸಾವನ್ನ ಒಪ್ಪಿದ್ದಾರೆ, 50 ಜನರಿಗೆ ಇಂಜುರಿ ಆಗಿದೆ. RCB ಟೀಮು 18 ವರ್ಷ ಆದ್ಮೇಲೆ ಗೆದ್ದಿದೆ. ಆ ಒಂದು 18 ವರ್ಷದ ಸಂಭ್ರಮವನ್ನ 18 ಗಂಟೆಯಲ್ಲೇ ಅಂತ್ಯ ಮಾಡಿದ್ರಲ್ಲ. RCB ಟೀಮ್ ವಿನ್ ಆದ ತಕ್ಷಣ ಮಧ್ಯರಾತ್ರಿಯಿಂದಾನೆ ಜನರು ಸಾಗರದಂತೆ ಬೀದಿಗೆ ಇಳಿದು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ ಅಂತ ರಾತ್ರಿ ಎಲ್ಲ ಹರಸಾಹಸವನ್ನ ಪಟ್ಟಿದ್ದೀರಾ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಿಮಗೆ ಒಂದು ಸರಿಯಾದ ಸುಸರ್ಜಿತವಾದ ವ್ಯವಸ್ಥೆ ಮಾಡೋದಕ್ಕೆ ಆಗಿಲ್ವಾ? RCB ಅಭಿಮಾನಿಗಳು ಸಾಗರದಂತೆ ಸೇರಿದ್ದಾರೆ ವಿಧಾನಸೌಧದ ಮುಂದೆ. ಆ ಸ್ಟೇಜ್ ಮೇಲೆ ಎಲ್ಲಾ ರಾಜಕಾರಣಿಗಳು ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಲ್ಲು ಕಿಸ್ಕೊಂಡು ಫೋಟೋ ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ರಿ. ಇವಾಗ ಯಾರು ಜವಾಬ್ದಾರಿ ಆ 11 ಜನರ ಸಾವಿಗೆ? ಚಿಕ್ಕ ಚಿಕ್ಕ ಹುಡುಗರು, ಬಾಲಿ ಬದುಕಬೇಕಾಗಿರುವ ಹುಡುಗರು, ಅವರ ಸಾವಿನ ಹೊಣೆಯನ್ನ ಯಾರು ನೀವು ಹೊತ್ತುಕೊಳ್ತೀರಾ? ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಯಾರು? ನೀವೇ ತಾನೆ. ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದು ಯಾರು? ನೀವೇ ತಾನೆ. ಹಾಗಿದ್ಮೇಲೆ ಒಂದು ಸರಿಯಾದ ಪ್ಲಾನ್, ಸೆಕ್ಯೂರಿಟಿ, ಪೊಲೀಸ್ ಬಂದೋಬಸ್ತು ಇದನ್ನೆಲ್ಲ ಮಾಡೋದು ಯಾರ ಕೆಲಸ? ಸರ್ಕಾರದ ಕೆಲಸ ತಾನೆ. ಆ ಒಂದು ಕೆಪಾಸಿಟಿ ತಾಕತ್ತು ನಿಮ್ಮ ಹತ್ತಿರ ಇಲ್ಲ ಅಂದ್ಮೇಲೆ ಮತ್ತ್ಯಾಕೆ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ? ಅದೇ ನಿಮ್ಮ ಒಂದು ರಾಜಕೀಯ ಲಾಭಕ್ಕೋಸ್ಕರನ? RCB ಟೀಮ್ಗೆ ತುಂಬಾ ಅಭಿಮಾನಿಗಳು ಇದ್ದಾರೆ. RCB ಟೀಮ್ ಕರೆದು ಸನ್ಮಾನ ಮಾಡಿ ಪೋಸ್ ಅನ್ನ ಕೊಟ್ರೆ ನಮಗೆ ಮುಂದೆ ರಾಜಕೀಯ ಲಾಭ ಆಗತ್ತೆ ಅಂತಾನ? ಏನ್ರಿ ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲಿ ಸಾಯ್ತಾ ಇದ್ರು ಕೂಡ ನಾಚಿಕೆ ಇಲ್ಲದೆ ಪೋಸ್ ಅನ್ನ ಕೊಟ್ಕೊಂಡು ಫೋಟೋ ತಗೋತಾ ಇದ್ರಲ್ಲ. ಈ 11 ಜನರ ಸಾವಿಗೆ ಮತ್ತು 50 ಜನಕ್ಕೆ ಇಂಜುರಿ ಆಗಿದೆ. ಇದಕ್ಕೆಲ್ಲ ಕಾರಣ ನೇರವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯ ಸರ್ಕಾರನೇ. ಈ ಹೊಣೆಯನ್ನ ನೀವೇ ಹೊತ್ಕೋಬೇಕು. ಆ ಮಕ್ಕಳನ್ನ ಕಳೆದುಕೊಂಡಿರುವ ತಂದೆ ತಾಯಿಗೆ ನೀವ್ ಏನು ಉತ್ತರ ಕೊಡ್ತೀರಾ ಕೊಡಿ. ಇದ್ರಲ್ಲಿ ಯಾರ್ದೆಲ್ಲ ತಪ್ಪಿದೆಯಲ್ಲ ನೀವೆಲ್ಲ ಸೇರಿಕೊಂಡು ಆ ತಂದೆ ತಾಯಿಯಂದಿರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೂ ಕೂಡ ನೀವು ಮಾಡಿರುವ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್.